ಇವ್ರು ಇಷ್ಟೊತ್ತಾದರೂ ಬರ್ತಾನೆ ಇಲ್ಲ. ಅಟ್ಲೀಸ್ಟ್ ವಾಶ್ರೂಮ್ಗಾದರೂ ಹೋಗಿ ಬರೋಣ ಇರು. ಏನಪ್ಪ ಇದು ಇಷ್ಟು ರಿಚ್ ಆಗಿದೆ ಈಗಿದು ರೂಮು. ಹಾಂ, ನಮ್ಮ ಮನೆಯಾಗಿರೋ ರೂಮ್ಗೂ ಈ ರೂಮ್ಗೂ ಎಷ್ಟು ವ್ಯತ್ಯಾಸ ಐತಿ. ಹಾಂ, ಅಲ್ಲ, ನಾಳೆ ಮದುವೆ ಆದಮೇಲೆ ಕವಿತಾ ನಮ್ಮ ಮನೆಗೆ ಹೊಂದ್ಕೋತಾಳ. ನಮ್ಮ ಮನೆ ನೋಡಿದ್ರೆ ಈಕಿ ರೂಮ್ ಇರೋ ಜಾಗದಾಗ ನಮ್ಮ ಮನೆದು ಅರ್ಧ ಮನಿನ ಐತಿ. ಹಾಂ, ಇಷ್ಟು ದೊಡ್ಡ ಮನೆ ಆಗಿರೋಕಿ ಅಂತ ನಮ್ಮ ಮನೆ ಸಣ್ಣ ಮನೆಯಾಗಿರ್ತಾಳ. ಹಾಂ, ಯಪ್ಪ ಎಷ್ಟು ದೊಡ್ಡದಿದೆ ನೋಡು, ಸಿಕ್ಕಾಪಟ್ಟೆ ರಿಚ್ ಅದಾರ ಇವರು. ರೂಮ್ ನೋಡು, ಡಿಸೈನ್ ನೋಡುಪ್ಪ, ಎಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿದೆ. ಬೆಡ್ ನೋಡು, ಯಪ್ಪ ಯಪ್ಪ ಯಪ್ಪ, ಹೋಟೆಲ್ ರೂಮ್ನಲ್ಲೆಲ್ಲ ಇರುತ್ತಲ್ಲ ಆ ಥರ ಇದೆ ಇದು ಬೆಡ್. ನಮ್ಮ ಮನೇಲೂ ಇದೆ ಬೆಡ್, ಕಲ್ಲು ಇದ್ದಂಗೆ ಐತಿ. ಯಪ್ಪ, ಹೆಂಗಾರ ಮಾಡಿ ಕವಿತಾ ಬರೋಷ್ಟರಲ್ಲಿ ನಮ್ಮ ಮನ್ಯಾಗ ನಮ್ಮ ರೂಮನ್ನು ಇದೇ ಥರ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಆದರೂ ಚೆನ್ನಾಗಿ ಮಾಡ್ಕೋಬೇಕು. ಕವಿತಾಗ ನಮ್ಮ ಮನೆಗೆ ಬಂದಮೇಲೆ ಯಾವುದೇ ಕಾರಣಕ್ಕೂ ಏನೂ ಕಮ್ಮಿ ಆಗಲಾರ್ದಂಗೆ ನೋಡ್ಕೋಬೇಕು ನಾನು. ಚಂದನದಂಗೆ ನೋಡ್ಕೋಬೇಕು ಆಕಿನ್ನ. ಇಷ್ಟು ದೊಡ್ಡ ಮನೆ, ಇಷ್ಟು ರಿಚ್ ಅದಾರ ಅಂತಕಿ ನನ್ನನ್ನು ಒಪ್ಕೊಂಡಾಳ ಅಂತ ಅಂದಮೇಲೆ ಆಕಿನ್ನ ಚಂದನದಂಗೆ ನೋಡ್ಕೋಬೇಕು ನಾನು. ಅಲ್ಲ, ಕವಿತಾಗೆ ನಾ ತಂದಿರೋ ಸೀರೆ ಇಷ್ಟ ಆಗುತ್ತಾ? ಅವನ ಮುಂದೆ ಸುಮ್ಮನೆ ಕವಿತನ ಸೀರೆ 20,000 ರೂಪಾಯಿ 25,000 ರೂಪಾಯಿ ಅಂತ. ಅಲ್ಲ, ಕವಿತನ ಸೀರೆನ 40,000 ರೂಪಾಯಿ ಐತಿ. ಆಕೆಗೆ ಇಷ್ಟ ಆಗುತ್ತಂತಂದು ಕಾಸ್ಟ್ಲಿದ ತೊಗೊಂಡು ಬಂದೀನಿ. ಅವನ ಮುಂದೆ ಸುಳ್ಳ 40,000 ರೂಪಾಯಿ ಅಂತ ಹೇಳಿಲ್ಲ. ಅಪ್ಪಿತಪ್ಪಿ ಅವನ ಮುಂದಿನ 40,000 ರೂಪಾಯಿ ಅಂದ್ಬಿಟ್ಟಿದ್ರೆ ಅಷ್ಟು ಕವಿತಾಗೆ ತಂದಿರೋ ಸೀರೆನ ತಾನೇ ಇಟ್ಕೊಂಡ್ಬಿಡ್ತಿದ್ಲು. ಬೇಡ ಬೇಡ, ಅವನ ಹತ್ರ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಕವಿತಾಗ ನಾ ತಂದಿರೋ ಸೀರೆ ಇಷ್ಟ ಆದಷ್ಟು ಸಾಕಪ್ಪ. ಎಲ್ಲಿ ಹೋದ್ರು ಕವಿತಾ? ಕವಿತಾ ಕವಿತಾ ಅವರೇ! ಹಾಂ, ಬಂದೆ ರಾಜು ಅವರೇ. ಸಾರಿ, ಫೋನಲ್ಲಿ ಮಾತಾಡೋದು ಸ್ವಲ್ಪ ಲೇಟ್ ಆಯಿತು. ಅಂದಂಗೆ ನೀವೆಲ್ಲಿ ಹೋಗಿದ್ರಿ? ಅಯ್ಯೋ, ನೀವು ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದೆ ಅಷ್ಟೇ. ಓ ಹೌದಾ, ಸಾರಿ, ನೀವು ಕಾಣಿಸ್ಲಿಲ್ಲಲ್ಲ ಅದಕ್ಕೆ ಕರೆದೆ. ಹೇ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಲ್ರೆಡಿ ನಾ ಬರ್ತಾ ಇದ್ದೆ, ಪರವಾಗಿಲ್ಲ. ಅಯ್ಯೋ, ನಿಂತ್ಕೊಂಡೇ ಇದ್ದೀರಲ್ಲ, ಕುತ್ಕೋ ಬರ್ರಿ. ನಿಮ್ಮ ರೂಮ್ ತುಂಬ ಚೆನ್ನಾಗಿದೆ, ಹಾಗೆ ಕಲರ್ ಎಲ್ಲನೂ ತುಂಬ ಚೆನ್ನಾಗಿದೆ. ನಿಮ್ಮದೇನಾ ಚಾಯ್ಸ್? ಹಾಂ ಹೌದು, ನನ್ನ ರೂಮ್ನಲ್ಲಿ ಪ್ರತಿಯೊಂದು ಏನೇ ಐಟಮ್ಸ್ ಇದ್ರೂ ಎಲ್ಲ ನಾನು ಇಷ್ಟದ ಪ್ರಕಾರನೇ ತರಿಸಿದ್ದು. ನನಗೇನು ಇಷ್ಟ ಆಗುತ್ತೋ ಅದನ್ನಷ್ಟೇ ನಾನು ನನ್ನ ರೂಮ್ನಲ್ಲಿ ಇಟ್ಕೋತೀನಿ. ಇಷ್ಟ ಆಗದೆ ಇರೋದನ್ನು ನನ್ನ ರೂಮ್ ಹತ್ರ ಸೇರಿಸ್ಕೊಳ್ಳೋದು ಇಲ್ಲ ನಾನು. ನನಗೆ ವೈಟ್ ಕಲರ್ ಅಂದರೆ ಭಾಳ ಇಷ್ಟ. ಅದಕ್ಕೋಸ್ಕರ ಆಲ್ಮೋಸ್ಟ್ ನನ್ನ ರೂಮಲ್ಲಿ ವೈಟ್ ಕಲರ್ ಕರ್ಟನ್, ಆಮೇಲೆ ವೈಟ್ ಕಲರ್ದೇ ಜಾಸ್ತಿ ಕಲೆಕ್ಷನ್ಸ್ ಇದೆ. ಓ ಹೌದಾ, ಬಟ್ ನಿಮ್ಮ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಏನೋ ಒಂಥರ ಎಷ್ಟು ಖುಷಿ ಅನಿಸುತ್ತೆ ನಿಮ್ಮ ರೂಮ್ ನೋಡಿದರೆ. ಆಮೇಲೆ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀರಾ ರೂಮನ್ನು. ನಿಮ್ಮ ರೂಮನ್ನೆಲ್ಲ ನೀವೇನಾ ಕ್ಲೀನ್ ಮಾಡ್ಕೊಡೋದು? ಹೇ ಇಲ್ಲಪ್ಪ, ನಮ್ಮ ಮನೆಯಲ್ಲಿ ಕೆಲಸದವ್ರು ಇದ್ದಾರಲ್ಲ, ಅವರೇ ಬಂದೆಲ್ಲ ಕ್ಲೀನ್ ಮಾಡ್ತಾರೆ. ನಾನೇ ಮುಂದೆ ನಿಂತು ಕ್ಲೀನ್ ಮಾಡಿಸ್ತೀನಿ. ಇಲ್ಲಾಂದರೆ ಮಮ್ಮಿ ಹೇಳಿರ್ತೀನಿ. ಆಲ್ಮೋಸ್ಟ್ ನಮ್ಮ ಮಮ್ಮಿನೇ ಎಲ್ಲ ಕ್ಲೀನ್ ಮಾಡಿಸೋದು. ನಾನು ಅಷ್ಟೊಂದೇನು ಕ್ಲೀನ್ ಮಾಡಿಸೋದಿಲ್ಲ. ನನಗೆ ಕಸಾನೇ ಅನ್ನೋದಕ್ಕೆ ಬರೋದಿಲ್ಲ. ಮುಂಚೆಯಿಂದನೂ ನಮ್ಮ ಮನೆಯಲ್ಲಿ ಕೆಲಸದವರೆಲ್ಲ ಇದ್ದಾರಲ್ಲ, ಹಾಗಾಗಿ ನಮ್ಮ ಮಮ್ಮಿ ನನ್ನ ಕೈಯಲ್ಲಿ ಏನೂ ಕೆಲಸನೇ ಮಾಡಿಸಿಲ್ಲ. ಅದಕ್ಕೋಸ್ಕರ ನನಗೇನು ಕೆಲಸನೇ ಮಾಡೋದಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ನನ್ನ ರೂಮನ್ನು ನಾನೇ ಕ್ಲೀನ್ ಮಾಡ್ಕೋತೀನ? ಸಾಧ್ಯನೇ ಇಲ್ಲ. ಕೆಲಸದವ್ರು ಇದ್ದಾರಲ್ಲ, ಅವ್ರ ಕೈಯಲ್ಲೇ ಕ್ಲೀನ್ ಮಾಡಿಸುತ್ತೆ. ಓ ಹೌದಾ, ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಅಥವಾ ಅಲ್ಲ, ಹಾಗೆ ಜನರಲ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಟೀ ಮಾಡೋದಕ್ಕೂ ಬರೋದಿಲ್ಲ. ಟೀಗೆ ಏನೇನು ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಏಕೆ ನಿಮ್ಮ ಮನೆಯಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತಂದರೆ ನೀವು ನನ್ನನ್ನು ಮದುವೆನೇ ಆಗೋದಿಲ್ವಾ? ಅಯ್ಯೋ ಚೇಚೆ, ಹಾಗೇನಿಲ್ಲ, ಜಸ್ಟ್ ಕ್ಯೂರಿಯಾಸಿಟಿಗಷ್ಟೇ ಕೇಳಿದೆ. ಒಬ್ಬೊಬ್ಬರಿಗೆ ಅಡುಗೆ ಮಾಡೋದು ಒಂಥರ ಹಾಬಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ ಅಂದರೆ ಫ್ರೀ ಟೈಮ್ ಸಿಕ್ಕಾಗ ಒಬ್ಬೊಬ್ಬರು ಕುಕ್ಕಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಲ್ಲಪ್ಪ, ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ನಾನು ಫ್ರೀ ಇದ್ದಾಗ ಮೂವಿ ನೋಡ್ತಾ ಇರ್ತೀನಿ, ಇಲ್ಲಾಂದರೆ ಬುಕ್ಸ್ ಓದ್ತಾ ಇರ್ತೀನಿ, ಇಲ್ಲಾಂದರೆ ಶಾಪಿಂಗ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ನಾನು ಶಾಪಿಂಗ್ ಹೋಗಿಬಿಡ್ತೀನಿ. ಈ ಥರ ಕುಕ್ಕಿಂಗು, ಆಮೇಲೆ ಈ ಕ್ಲೀನಿಂಗು, ಇದರಲ್ಲೆಲ್ಲ ನನಗೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಯಪ್ಪ ದೇವರೇ, ಹಾಗಂದ್ರೆ ನನ್ನ ಮುಂದೆ ಗತಿ ಏನಪ್ಪ? ಸಾರಿ ರಾಜವ್ರೆ, ಏನಾಯಿತು? ಹಾಂ ಹಾಂ, ಏನಿಲ್ಲ, ಹಾಗೆ ರೂಮ್ ನೋಡ್ತಾ ಇದ್ದೆ ಅಷ್ಟೇ. ಓ ಹಾಗಾದರೆ ನಿಮ್ಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಶಾಪಿಂಗಿಗೆ ನೀವು ಜಾಸ್ತಿ ಹೋಗೋದು? ಹಾಂ ಹೌದು, ನನಗೇನಿದ್ರು ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವು ಫುಲ್ ಡೇ ಶಾಪಿಂಗ್ ಮಾಡಿದ್ರೂ ಮಾಡ್ತೀನಿ ನಾನು ಬೇಕಾದರೆ, ಅಷ್ಟಿಷ್ಟ ನನಗೆ. ಅದಕ್ಕೆ ಆಲ್ಮೋಸ್ಟ್ ನನಗೆ ಫ್ರೀ ಟೈಮ್ ಎಲ್ಲ ಸಿಕ್ಕಾಗ ನಾನು ಶಾಪಿಂಗಿಗೆ ಹೋಗ್ತಾ ಇರ್ತೀನಿ. ಆಮೇಲೆ ಈ ಥರ ನನ್ನ ರೂಮನ್ನು ಡೆಕೋರೇಟ್ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ. ಅದಕ್ಕೋಸ್ಕರ ನನ್ನ ರೂಮಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ನಂಗೆ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಭಾಳ ಇಷ್ಟ. ಅದಕ್ಕೋಸ್ಕರ ಶಾಪಿಂಗ್ ಅಂದರೆ ನಂಗೆ ಭಾಳ ಇಷ್ಟ. ನಿಮಗೂ ಶಾಪಿಂಗ್ ಅಂದರೆ ಇಷ್ಟನಾ?
ಹಾಂ, ನನಗೂ ಶಾಪಿಂಗ್ ಅಂದರೆ ಇಷ್ಟ, ಆದರೆ ನಿಮಗೆ ಇಷ್ಟ ಆಗೋಷ್ಟೇನು ಇಷ್ಟ ಆಗಲ್ಲ. ಬಟ್ ಓಕೆ ಅಷ್ಟೇ. ಓ ಹೌದಾ, ಪರವಾಗಿಲ್ಲ. ಮುಂದೆ ನಿಮಗೆ ನಾನೇ ರೂಢಿ ಮಾಡಿಸ್ತೀನಿ ಶಾಪಿಂಗ್ ಅಂದರೆ ಹೆಂಗಿರುತ್ತೆ. ಆಮೇಲೆ ನಿಮಗೆ ನನಗಿಂತ ಜಾಸ್ತಿ ನೀವೇ ಇಷ್ಟಪಡಬೇಕು ಶಾಪಿಂಗನ್ನು, ಹಂಗೆ ಮಾಡ್ತೀನಿ, ನೋಡ್ತಾ ಇರಿ. ಓ ಹೌದಾ, ಸರಿ ಸರಿ. ಅಂದಾಗೆ ನಾನು ಅವಾಗಿಂದನೇ ಕೇಳಬೇಕು ಅಂತ ಅಂದ್ಕೊಂಡೆ. ಇದು ಏನದು ಬ್ಯಾಗ್ ತೊಗೊಂಡು ಬಂದಿದ್ದೀರಲ್ಲ, ಏನಿದೆ? ಏನಾದರೂ ಫೈಲ್ ಏನಾದರೂ ತಂದಿದ್ದೀರಾ ಅಥವಾ ನನಗೇನಾದರೂ ಗಿಫ್ಟ್ ತಂದಿದ್ದೀರಾ? ಅದು ನಾನು ಆ್ಯಕ್ಚುಲಿ ನಿಮಗೆ ಗಿಫ್ಟೇ ತಂದಿದ್ದೆ. ಅದನ್ನು ಕೊಡೋಣ ಅಂತ ಅಂದ್ಕೊಂಡೆ, ಹಾಗೆ ಮಾತಾಡ್ಕೊತ ನಿಂತ್ಕೊಂಡ್ಬಿಟ್ವಲ್ಲ, ಹಾಗಾಗಿ ಗೊತ್ತೇ ಆಗಲಿಲ್ಲ, ನೆನಪೇ ಆಗಲಿಲ್ಲ. ಓ, ನನಗೋಸ್ಕರ ಗಿಫ್ಟ್ ತಂದಿದ್ದೀರಾ? ಹಾಗಾದರೆ ಕೊಡಿ ಕೊಡಿ, ನನಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಬೇಗ ಕೊಡಿ, ಏನು ತಂದಿದ್ದೀರಾ ಗಿಫ್ಟ್, ನಾನು ನೋಡ್ತೀನಿ. ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಆ ಸೀರೆ ನೋಡಿದ ತಕ್ಷಣ ನಿಮಗೆ ಲೈಕ್ ಆಗುತ್ತೆ, ನೀವು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ತೊಗೊಂಡಿದ್ದೀನಿ. ಓ, ಸೀರೆ ತಂದಿದ್ದೀರಾ? ಸರಿ ಸರಿ, ಕೊಡಿ ಕೊಡಿ, ನೋಡ್ತೀನಿ. ತಗೊಳ್ಳಿ, ಹೇಗಿದೆ ನೋಡಿ ಸ್ಯಾರಿ. ಸೀರೆ? ಅಯ್ಯೋ, ಈ ಥರ ಆಲ್ರೆಡಿ ನನ್ನ ಹತ್ರ 4 ಸ್ಯಾರೀಸ್ ಇದೆ, ಮತ್ತು ನೀವು ಅದೇ ಥರ ತಂದಿದ್ದೀರ. ಸೇಮ್ ಈ ಕಲರೇ ಇದೆ ನನ್ನ ಹತ್ರನೂ. ಓ ಹೌದಾ, ಹಾಗಾದರೆ ಇಬ್ಬರು ಟೇಸ್ಟು ಸೇಮ್ ಆಯಿತು ಅಂತ ಅರ್ಥ. ನಾನು ಇದೇ ಕಲರ್ ಇದೇ ಡಿಸೈನಲ್ಲಿ ತಂದಿದ್ದೀನಿ, ನೀವು ಅದೇ ಕಲರ್ ಅದೇ ಡಿಸೈನಲ್ಲಿನೇ ಸ್ಯಾರಿ ತೊಗೊಂಡಿದ್ದೀರ. ಇಬ್ಬರು ಟೇಸ್ಟು ಸೇಮ್ ಆಯ್ತಲ್ಲ. ಅಯ್ಯೋ ರಾಜು ಅವರೇ, ಈ ಥರ ಸೀರೆನ ನಾನು ತೊಗೊಂಡಿಲ್ಲ, ನಮ್ಮ ಮಮ್ಮಿ ತಂದು ಕೊಟ್ಟಿದ್ರು ನನಗೆ. ಯಾವುದದು ಹೋಸಲ ಯಾವುದೋ ಯುಗಾದಿ ಹಬ್ಬಕ್ಕೂ ಯಾವುದೋ ಹಬ್ಬಕ್ಕೆ ತಂದು ಕೊಟ್ಟಿದ್ರು ಈ ಥರ ಸ್ಯಾರಿನ. ಆ್ಯಕ್ಚುಲಿ ನನಗೆ ಈ ಥರ ಸ್ಯಾರಿ ಅಷ್ಟು ಲೈಕ್ ಆಗೋದೇ ಇಲ್ಲ, ಹೆವಿ ಅಂತ ಅನಿಸ್ಬಿಡುತ್ತೆ ನನಗೆ. ನಂಗೆ ಸಿಂಪಲಾಗಿ ಲುಕ್ಕಾಗಿ ಇರಬೇಕು. ನನ್ನ ಟೇಸ್ಟೇ ಒಂಥರ ಡಿಫ್ರೆಂಟ್ ಇದೆ. ಪರವಾಗಿಲ್ಲ ಬಿಡಿ, ಯಾವಾಗಲಾದರೂ ಉಟ್ಕೋತೀನಿ. ಹೌದಾ, ಪರವಾಗಿಲ್ಲ. ನಿಂಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಾನು ಇನ್ನೂ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ, ಅದು ಅಂತೂ ಇಷ್ಟ ಆಗೇ ಆಗುತ್ತೆ ಅಂತ ಅನಿಸುತ್ತೆ. ಓಹ್, ಇನ್ನೊಂದು ಸ್ಯಾರಿ ತಂದಿದ್ದೀರಾ? ಸರಿ, ತೋರಿಸಿ ಹಾಗಾದರೆ. ಇದು ನೋಡಿ ಹೇಗಿದೆ, ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿದೆ ತಾನೆ? ಈ ಸ್ಯಾರಿ ಉಟ್ಕೊಂಡ್ರೆ ನೀವಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ಗೊತ್ತಾ. ಅಯ್ಯೋ ರಾಜು ಅವರೇ, ನನಗೆ ಈ ಥರ ಹೆವಿ ಬಾರ್ಡ್ರ್ ಇದ್ದರೆ ಇಷ್ಟನೇ ಆಗೋದಿಲ್ಲ ಸ್ಯಾರಿ. ಏನು ರಾಜು ಅವರೇ ನೀವು, ಪರವಾಗಿಲ್ಲ ಬಿಡಿ, ನಾನು ಯಾವಾಗಲಾದರೂ ಮನೆಯಲ್ಲಿ ಉಟ್ಕೋತೀನಿ ಸ್ಯಾರಿನ ಇದನ್ನು. ಅಯ್ಯೋ, ನಿಮ್ಗೆ 2 ಸೀರೆನೂ ಲೈಕ್ ಆಗಲಿಲ್ವಾ? ಅಯ್ಯೋ ರಾಜು ಅವರೇ, ನೀವು ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಮಿನಿಮಮ್ 1 ಇಯರ್ ಬೇಕು. ನನ್ನ ಸೆಲೆಕ್ಷನ್ನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ. ಪರವಾಗಿಲ್ಲ, ಇದನ್ನು ಮನೆಯಲ್ಲಿ ಯಾವಾಗಲಾದರೂ ಹಾಕ್ಕೊಂಡಿರ್ತೀನಿ, ತಗೋರಿ. ಅಯ್ಯೋ ಕವಿತಾ ಅವರೇ, ಇದು ಒಂದೊಂದು ಸೀರೆ 40,000 ರೂಪಾಯಿದು, ಇದನ್ನು ಮನೆಯಲ್ಲಿ ಹಾಕೋತೀರಾ? ಅಯ್ಯೋ ರಾಜು ಅವರೇ, 1,00,000 ರೂಪಾಯಿ ಸೀರೆನೇ ನಾನು ಲೈಕ್ ಮಾಡಿಲ್ಲ. ನಮ್ಮ ಮಮ್ಮಿ ತಂದಿದ್ರು, ಅದನ್ನೇ ಯಾವಾಗಲೂ ಒಂದು ಸಲ ಮನೆಯಲ್ಲಿ ಸಣ್ಣ ಯಾವುದೋ ಅಮಾವಾಸ್ಯೆನೇ ಯಾವುದೋ ಇತ್ತು, ಅವತ್ತು ಸ್ಯಾರಿ ಹಾಕೊಳ್ಳೇಬೇಕಂತಂದಿದ್ರು ನಮ್ಮ ಮಮ್ಮಿ. ಅದನ್ನು 1,00,000 ರೂಪಾಯಿ ಸ್ಯಾರಿನ ಮನೆಯಲ್ಲಿ ಒಂದು ಸಲ ಹಾಕ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಗೊತ್ತಾ. ಇನ್ನು ನೀವು 40,000 ರೂಪಾಯಿ, ಆಫ್ಟರ್ ಆಲ್ 40,000 ರೂಪಾಯಿ ಸೀರೆನ 40,000 ರೂಪಾಯಿ ಅನ್ನೋ ರೇಂಜಿಗೆ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮಾತಿಗೆ ನಗಬೇಕು ಏನೋ, ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಅದರಲ್ಲಿ ಭಾಳ ಇಷ್ಟ. ಯಾಕಂದರೆ ಅದು ಒಂಥರ ರಿಚ್ ಲುಕ್ಕು ಕೊಡುತ್ತೆ, ಹಾಗೆ ಸ್ಮೂತ್ ಇರುತ್ತೆ. ನನಗೆ ಆ ಥರ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಇಷ್ಟ. ಈ ಥರ ಹೆವಿ ಬಾರ್ಡ್ರ್ ಇರಬಾರ್ದು, ನನಗೆ ಸಿಂಪಲ್ ಬಾರ್ಡ್ರ್ ಇರಬೇಕು, ಸಾಫ್ಟ್ ಇರಬೇಕು. ಸ್ಯಾರಿ ಉಟ್ಕೊಂಡಾಗ ನನಗೆ ಹೆವಿ ಫೀಲ್ ಅನ್ನಿಸ್ಬಾರ್ದು. ಆ ಥರ ಅಂದರೆ ನಂಗೆ ಭಾಳ ಇಷ್ಟ. ಓ ಹೌದಾ, ಸಾರಿ. ಫಸ್ಟ್ ಟೈಮ್ ಅಲ್ಲ ತಂದಿದ್ದು, ನನಗೆ ಗೊತ್ತಾಗಲಿಲ್ಲ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಏನೋ ಅಂತ. ಹಾಗೆ ನನಗೆ ಲೈಕ್ ಆಗಿದ್ದು ನಾನು ತೊಗೊಂಡು ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ತೀನಿ ಬಿಡಿ ನಾನು. ಅಯ್ಯೋ, ನಾನು ಲೈಕ್ ಮಾಡಲಿಲ್ಲ ಅಂತ ನೀವು ನನಗೆ ತರೋದೇ ಬಿಡಬಾರ್ದು, ಹಾಗೆ ತರ್ತಾ ಇರಬೇಕು. ಒಂದು 4 ಸಲ ತಂದಮೇಲೆ 5ನೇ ಸಲಕ್ಕೆ ನಿಮ್ಗೆ ಗೊತ್ತಾಗುತ್ತೆ ನನಗೆ ಯಾವ ಥರ ಇಷ್ಟ ಆಗುತ್ತೆ ಏನು ಅಂತ. ಓಕೆನಾ? ಹಾಂ ಹಾಂ, ಸರಿ ಆಯಿತು ಬಿಡಿ. ನೀವೇನು ಬೇಜಾರಾಗಬೇಡಿ, ನಾನು ತಂದಿರೋ ಗಿಫ್ಟು ನಿಮ್ಗೆ ಇಷ್ಟ ಆಗಲಿಲ್ಲಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ, ನಡೆಯುತ್ತೆ. ನಮ್ಮ ಮಮ್ಮಿನೂ ಹಂಗೆ ಅಂತ, ನಾ ತಂದಿರೋ ಸ್ಯಾರಿ ಡ್ರೆಸ್ ನಿನಗೇನು ಇಷ್ಟನೇ ಆಗೋದಿಲ್ಲ, ನಿನಗೆ ಎಂತ ತರಬೇಕು ಹಂಗೆ ಹಿಂಗೆ ಅಂತಿರ್ತಾರೆ. ನನಗದು ಒಂದು ಏನೂ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ನನಗೆ ನಾನು ತೊಗೊಂಡಿರೋದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ನಾನು ತೊಗೊಂಡಿದ್ದೇ ನನಗೆ ಇಷ್ಟ ಆಗುತ್ತೆ. ಬೇರೆಯವ್ರು ಯಾರು ತಂದ್ರೂ ಅಷ್ಟು ಇಷ್ಟ ಆಗೋದಿಲ್ಲ. ನೋಡೋಣ ಮುಂದೆ ನೆಕ್ಸ್ಟ್ ಟೈಮ್ ಎಲ್ಲ ನೀವು ತರ್ತಿರಲ್ಲ, ಅವಾಗ ಇಷ್ಟ ಆದರೂ ಆಗ್ಬೋದು. ಇಷ್ಟಕ್ಕೆಲ್ಲ ಬೇಜಾರಾಗ್ತಾರ ಯಾರಾದರೂ? ನಾನು ಇಷ್ಟಕ್ಕೆಲ್ಲ ಬೇಜಾರಾಗೋದಿಲ್ಲ, ತಲೆಯೂ ಕೆಡಿಸ್ಕೊಳ್ಳೋದಿಲ್ಲ. ನೀವು ಅಷ್ಟೇ, ಏನೂ ಬೇಜಾರಾಗಬೇಡಿ. ಓಕೆನಾ? ಸರಿ ಆಯಿತು. ನಾವು ನೋಡಿ ಬಂದು ಎಷ್ಟೊತ್ತಾಯಿತು, ಮಾತಾಡ್ಕೋತ ಇಲ್ಲೇ ನಿಂತು ಬಿಟ್ಟಿದ್ದೀವಿ. ಅಡುಗೆ ಆಯಿತು ಅಂತ ಅನಿಸುತ್ತೆ. ಬರೀ ಊಟಕ್ಕೆ ಹೋಗೋಣ, ಫಸ್ಟ್ ಆರಾಮಾಗಿ ಊಟ ಮಾಡೋಣ, ಆಮೇಲೆ ಬೇಕಾದರೆ ಮಾತಾಡ್ಕೋತ ಕೂತ್ರಾಯ್ತು. ಅಯ್ಯೋ ಪರವಾಗಿಲ್ಲ, ನಾನು ಹೋಗ್ತೀನಿ, ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಊಟ ಮಾಡ್ತೀನಂತೆ.
ಅಯ್ಯೋ ನೀವು ಬರ್ತೀರಾ ಅಂತ ನಮ್ಮ ಮಮ್ಮಿ ಮುಂದೆ ನಿಂತ್ಕೊಂಡು ಎಷ್ಟು ವೆರೈಟಿ ಥರ ಅಡುಗೆ ಮಾಡಿಸಿದ್ದಾರೆ. ನೀವು ನೋಡಿದರೆ ಹಾಗೆ ಹೋಗ್ತೀನಿ ಅಂತಿರಲ್ಲ. ನೀವೇನಾದರೂ ಹಾಗೆ ಹೋದರೆ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರಿಗೂ ಬೇಜಾರಾಗುತ್ತೆ, ಹಾಗೆ ನನಗೂ ಬೇಜಾರಾಗುತ್ತೆ ಗೊತ್ತಾ. ಬೇಡ ಪ್ಲೀಸ್, ಇವಾಗ ಎಷ್ಟಾಗುತ್ತೆ ಅಷ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗುವಂತ್ರಂತೆ. ಬರ್ರಿ ನೀವು ಸುಮ್ಮನೆ ಹಾಗೆ ಹೋಗ್ತೀನಿ ಅಂತ ಹೇಳಬೇಡ್ರಿ, ಬರ್ರಿ. ಹಾಂ ಸರಿ ನಡೀರಿ. ಅಲ್ಲ, ಎಷ್ಟು ಕಾಸ್ಟ್ಲಿ ಸೀರೆನ ತಂದಿದ್ದು, 40,000 ರೂಪಾಯಿ ಸೀರೆ, ಎರಡಕ್ಕೆ 80,000 ರೂಪಾಯಿ ಆಯಿತು. ಹಾಂ, ಇಷ್ಟು ಕಾಸ್ಟ್ಲಿ ಸೀರೆನ ತೊಗೊಂಡು ಬಂದು ಕೊಟ್ಟರೆ ಈಕೆ ನೋಡಿದ್ರೆ ಅದನ್ನು ಬೆಡ್ ಮೇಲೆ ಒಗೆದು ಹೋದ್ಲಲ್ಲ. ಯಪ್ಪ ದೇವ್ರಿ, ಈ ರಿಚ್ ಇರೋರು ಈಕೆ ರಿಚ್ ಅದಾಳ ಅಂತ ಖುಷಿ ಪಡ್ಲಾ, ಅಥವಾ ಈಕೆ ಇಷ್ಟು ರಿಚ್ ಅದಾಳ ಈಕಿನ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೋ ಏನಿಲ್ಲ ಅಂತ ಕಷ್ಟಪಡ್ಲಾ, ಗೊತ್ತಾಗ್ತಾನೆ ಇಲ್ಲಪ್ಪ ನನಗಂತೂ. ತಲೆ ಗಿರ್ರಂತ ಇದೆ ನನಗಂತೂ. ರಾಜು ಅವರೇ ಬರ್ರಿ. ಹಾಂ ಬಂದೆ.